ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು 10 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಮಗು ಮಾಡಿದ್ದಾನೆ, ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ. ಬಾಯಲ್ಲಿ ಭಾಷಣ ಹೇಳೋದು ಸುಲಭ, ಇಲ್ಲಾಂದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು. ಎಲ್ಲರೂ ಬಂದ್ರು ಅದರಲ್ಲಿ, ಎಲ್ಲರೂ ಯಾರೆಲ್ಲ ತುಟಿ ಬಿಚ್ತಾ ಇಲ್ಲ, ಎಲ್ಲ ನೀಚ ರಾಜಕಾರಣಿಗಳೇ. ಯಾವುದೇ ಪಕ್ಷದಲ್ಲಿ ಇರಲಿ ಅವರು ನೀಚ ರಾಜಕಾರಣಿ ಅಂದರೆ ಯಾರು? ಇದರಲ್ಲಿ BJP, ಕಾಂಗ್ರೆಸ್, JDS, STBI ಅಂತ ಅಲ್ಲ. ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ. ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ. ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ, ಒಂದು 20 ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ. ತಪ್ಪು ಅವಳು ಮಾಡಿದ್ದಾಳೆ, ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಸಮಾಜಕ್ಕೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಮಗುವಿನ ವಿಷಯ ಸಹ ಬದಿಗಿಡುವ, ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾವ ರೀತಿ ಸಹ ಇರ್ಬೋದು, ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ದಾರಿಯಲ್ಲಿ ಬಿಟ್ಟು ಹೋಗ್ಬೋದು ಅಂತ ಹೇಳ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು 10 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಮಗು ಮಾಡಿದ್ದಾನೆ, ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ. ಬಾಯಲ್ಲಿ ಭಾಷಣ ಹೇಳೋದು ಸುಲಭ, ಇಲ್ಲಾಂದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ಖರ್ಚಿಗೆ. ಆ ಮಗುವಿಗೆ ಒಂದು ಅಪ್ಪ ಕೊಡಿ, ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ. ಭಾಷಣ ಹೇಳೋದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ನೀಚರೇ. ಈಗ ಯಾರು ಮಾತಾಡ್ತಿಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ. ನಂಜುಂಡಿಯವರು ಬರಬೇಕಲ್ಲ, ಇವರ ಸಮುದಾಯದವರು ಯಾರೂ ಇಲ್ಲ. ನಂಜುಂಡಿಯವರು ಒಬ್ಬರೇ, ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿಯವರು ಒಬ್ಬರೇ. ಇವರು ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ, ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರಲಿಕ್ಕಿಲ್ಲ. ಯಾರಿಗೆ ಹೆದರಿ ನೀವು? ಯಾವ ಪಕ್ಷಕ್ಕೆ ಹೆದರಿ? ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ, ಯಾರ ಹೊಟ್ಟೆ ತುಂಬಿಸೋದಿಲ್ಲ, ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ. ಇದು ಇಶ್ಯೂ ಅಲ್ಲ ಅವರಿಗೆ. ಇಲ್ಲಿ ಹಿಂದೂ ಮುಸ್ಲಿಂ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ. ಮಾನವೀಯತೆ ಬೇಡ ಯಾರಿಗೂ, ಇದು ಇಶ್ಯೂ ಅಲ್ಲ. ನೋಡಿ, ಇನ್ನು ಹೆಸರಲ್ಲ, ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತುಂಟಾ? ಈ ಹೆಸರು ಹೇಳಿದ ಕೂಡಲೇ ಏನಾಗುವುದಿಲ್ಲ. ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ, ಅವಳು ಅದಕ್ಕೆ ಇವತ್ತು ಬದುಕೊಂಡಿದ್ದಾಳೆ, ಧೈರ್ಯವಾಗಿ ಇದ್ದಾಳೆ. ಯಾಕೆಂದರೆ ಅವಳಿಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ. ಆ ತಾಯಿ ಸಪೋರ್ಟಿಂದ ಅವಳು ಬದುಕಿದ್ದಾಳೆ. ಉಳಿದ ಹೆಣ್ಣು ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು. ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಆ ನೀಚ ಚ್ವಿಂಗಮ್ ಹಾಕ್ಕೊಂಡು ಕಿಸೆ ಕೈ ಹಾಕ್ಕೊಂಡು ಊರಿಡಿ ತಿರುಗ್ತಾನೆ ನಾಚಿಗೆಟ್ಟವ. ಅವನ DNA ಅವನು ಯಾರಂತ ಗೊತ್ತಲ್ಲ, ನನ್ನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಆ ಮಾನಗೆಟ್ಟವರಿಗೆ ನಾಚಿಗೆ ಮಾನ ಮರ್ಯಾದಿಲ್ಲ ಅಂತೆ. ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್? ಅವಳು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಅವಳಿಗೇನು ಪ್ರಾಬ್ಲಮ್ ಏನು? ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫಲ್ಲಿ? ಈ ನೀಚನಿಗೆ, ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ. ಏನು ಸಂಸಾರ ಲೈಫ್ ಅಂದರೆ ಇವನೊಬ್ಬನೆಯ? ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ? ಜೀವನ ಅಂತ ಹೇಳಿ ಇಲ್ವಾ? ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ. ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು, ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ಒಬ್ಬ ಮಾಡಿದ್ದ, ಈ ರೀತಿ ಆಯಿತು, ಉಳಿದವರು ಅದನ್ನು ನೋಡಿ ಹೆದರಬೇಕು ಅಷ್ಟೇ. ಅವನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು, ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ, ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ, ಮಗು ನೋಡಲಿಕ್ಕೆ ಬರಲಿಲ್ಲ. ಈಗ ಇಷ್ಟು ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ, ರಿಕ್ವೆಸ್ಟ್ ಮಾಡಲಿಲ್ಲ. ನೋಡುವ, ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರೆ ಏನು ಮಾಡ್ತಾ ಇದ್ರು? ಜಸ್ಟ್ ಆಲೋಚನೆ ಮಾಡಿ, ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು. ಹಾಗಾದರೆ ಇಟ್ ಈಸ್ ಅಲೌಡ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾರ ಜೊತೆ ಸೇರ್ಬೋದು, ಮಕ್ಕಳು ಮಾಡ್ಬೋದು, ಆರಾಮದಲ್ಲಿ ಬಿಟ್ಟು ಹೋಗ್ಬೋದು. ಕರೆಕ್ಟ್ ಅಲ್ವಾ? 100% ಮಾಡ್ತೀವಿ. ಮತ್ತು ಮನೆ ನಾನು ಹೇಳಿದ್ದೆಲ್ಲ, ಇದನ್ನು ನೀವು ಯಾವ ರೀತಿ ಸಹ ತಗೊಳ್ಬೋದು ಅಂತ. ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬೋದು, ನೆಗೆಟಿವ್ ಆಗಿ ತಗೊಳ್ಬೋದು.
ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ. ಸಮಾಜದಲ್ಲಿ ಬೇರೆ ಬೇರೆ ಥರದ್ದು ಜನರಿದ್ದಾರೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರನ್ನು ಎಷ್ಟೋ ಜನರನ್ನು, ಇಡೀ ಸಮಾಜವನ್ನು, ಇಡೀ ಜಿಲ್ಲೆಯನ್ನು ಎದುರು ಹಾಕ್ಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದ್ದೇ ಅಂತಾದರೆ ನಾವು ಅವ್ರು ನೋಡ್ಕೊಳ್ತೇವೆ. ಹೌದು, ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದೆ. DNA ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ನೀವು ನಿಮ್ಮ ಮಗನನ್ನು ಮದುವೆ ಮಾಡಿಸಿ ಅಂತ. ಆಗ ಅವ್ರು ಹೇಳಿದರು, ಇಲ್ಲ ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ. ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದುವೆ ಎಲ್ಲ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೈಕಾಲು ಹಿಡ್ದಿದ್ದಾರೆ, ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ. ಅದರ ನಂತರ ಹೇಳಿದರು, ಅದು ಕರೆಕ್ಟ್ ಅಲ್ವಾ, ಈಗ ನಾವು ಯಾರನ್ನು ವಿ ಕಾಂಟ್ ಫೋರ್ಸ್ ಎನಿಬಡಿ ಅಲ್ಲ. ಯಾರೋ ಬಂದು ಹೇಳ್ತಾರೆ ಅವ್ನು ನನ್ನ ಮಗು ಇದು ಅಪ್ಪ ಅಂತ ಹೇಳಿದ ಕೂಡಲೇ ನಾವು ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಕಾನೂನು ಅನ್ನೋದಿದೆ, ಟೆಸ್ಟಸ್ ಇದೆ, ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನು ಹಿಡ್ಕೊಂಡೇ ಮಾತಾಡಬೇಕಲ್ವ. ಕಾನೂನು ಅದನ್ನೇ ಬಯಸ್ತದಲ್ವ. ಈಗ ಆಗಿದೆ ಅಲ್ವಾ, ಈಗಾದರೂ ಮದುವೆ ಆಗ್ಬೋದಲ್ವಾ. ಮತ್ತೆ ಯಾರೆಲ್ಲ ಜವಾಬ್ದಾರಿ ತಗೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದುವೆ ಮಾಡಿಸ್ಬೇಕಲ್ವಾ. ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವಳು, ಅವಳ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇತ್ತಾ? ಬರೋದಿಲ್ಲ. ಹಿಂದುಳಿದ ವರ್ಗದ ಹುಡುಗಿಯರು, ಬಡವರ ಮಕ್ಕಳು ಯಾರಿರ್ತಾರೆ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ, ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇನ್ನೂ ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿದೆ, ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ, ಯಾರಿಂದ ಎಲ್ಲ ಇದೆ. ಸಮಯ ಬಂದಾಗ ಅದನ್ನೆಲ್ಲ ಒಂದೊಂದಾಗಿ ಹೊರಗೆ ತರ್ತೇನೆ. ಈಗ ಸದ್ಯಕ್ಕೆ ಪೂಜೆಗಳಿಗೆ ಒಂದು ನ್ಯಾಯ ಸಿಗಬೇಕು.